ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಸದ್ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆತ್ಮೀಯರೇ, ಎಲ್ಲರಿಗೂ ಕೂಡ ಭಗವಂತ ಶುಭವನ್ನು ಉಂಟು ಮಾಡಲಿ. ನೂತನವಾದಂತಹ ಯುಗಾದಿ ವಿಶ್ವಾವಸು ಸಂವತ್ಸರ ಆರಂಭ ಆಗ್ತಾ ಇದೆ. ಇಂತಹ ಸುಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಕನ್ಯಾ ರಾಶಿ, ಯಾಕಂದರೆ ಕನ್ಯಾ ರಾಶಿಯವರಿಗೆ ದೈವಾನುಗ್ರಹವಾಗಲಿ, ಆ ಭಗವಂತನ ಪರಿಪೂರ್ಣವಾದಂತಹ ಆಶೀರ್ವಾದ ಅನುಗ್ರಹದಿಂದ ಎಲ್ಲ ಮಂಗಲವಾಗಲಿ ಅಂತ ಹೇಳಿ ಬೇಡ್ಕೊಳ್ತಾ, ಈ ನೂತನವಾದಂತಹ ಸಂವತ್ಸರ ಆರಂಭ ಆಗ್ತಾ ಇದೆ. ಇಂತಹ ಸಂವತ್ಸರದಲ್ಲಿ ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೂಡ ಭಗವಂತನು ಅಭಿವೃದ್ಧಿ ಮಾಡಲಿ ಅಂಥೇಳಿ ಭಗವಂತನನ್ನು ಭಕ್ತಿಯಿಂದ ಬೇಡ್ಕೊಳ್ತಾ, ನೋಡಿ ಇದೇ ತಿಂಗಳು 30ನೇ ತಾರೀಕಿಗೆ ನೂತನವಾದಂಥ ಸಂವತ್ಸರ. ಹಾಗಾಗಿ ಇಂತಹ ಸಂವತ್ಸರದ ಭವಿಷ್ಯ ಏನಿದೆ, ಪಂಚಾಂಗದ ಭವಿಷ್ಯ, ಪಂಚಾಂಗದ ಶ್ರವಣ ಹೇಗಿದೆ ಎಂಬುದನ್ನು ಗಮನಿಸೋಣ. ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಇದು ಸಂವತ್ಸರವಾದಂಥ ಭವಿಷ್ಯ. ಹಾಗಾಗಿ ಸಂವತ್ಸರ ಭವಿಷ್ಯ ಅಂತಂದರೆ ಒಂದೇ ದಿವಸಕ್ಕಾಗುವಂಥದ್ದಲ್ಲ, ಮಾಸ ಭವಿಷ್ಯ ಅಲ್ಲ, ಆವಾಗ ತಿಂಗಳಿಗೆ ಅದು ಮುಗಿದು ಹೋಗಿಬಿಡ್ತದೆ. ಆದರೆ ಇದು ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳನ್ನು ಪರಿಗಣನೆ ಮಾಡಿಕೊಂಡು ಹೇಳುವಂತಹ ಒಂದು ಪ್ರಯತ್ನ ಮಾಡೋಣ. ಒಟ್ಟಿನಲ್ಲಿ ಇದು ಗೋಚಾರ ಫಲ, ಅದು ಕೂಡ ನಿಮ್ಮ ಗಮನದಲ್ಲಿರಲಿ. ನಿಮ್ಮ ಜಾತಕ ದಶಾಭುಕ್ತಿಗಳು ಹೇಗಿದೆ ಎಂಬುದನ್ನು ಕೂಡ ಒಂದು ಕಡೆಗೆ ಗಮನಿಸ್ತಾ, ಈ ಗೋಚಾರ ಸ್ಥಿತಿ ಏನಪ್ಪ ಅಂತಂದರೆ, ರಾಶಿಯಿಂದ ಷಷ್ಠ ರಾಶಿಯಲ್ಲಿ ರಾಹು ಬಹಳ ಒಳ್ಳೆಯದಾದಂಥದ್ದು. ನೋಡಿ 15/5/2025 ರಾಹು ವಕ್ರವಾಗಿ ಕುಂಭರಾಶಿಗೆ ಬರ್ತಾನೆ. ಹಾಗಾಗಿ ಷಷ್ಠ ರಾಶಿಯಲ್ಲಿ ಇರುವಂತಹ ರಾಹು ಬಹಳ ಪ್ರಬಲವಾಗಿರ್ತಾನೆ. 3, 6, 11ನೇ ರಾಶಿಯಲ್ಲಿ ರಾಹು ಇದ್ದರೆ ವಿಶೇಷವಾದಂಥ ಫಲ, ವಿಶೇಷವಾದಂತಹ ಅನುಕೂಲ, ಅನುಗ್ರಹ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಈ ವರ್ಷದ ಆರಂಭದಿಂದ ಕೊನೆಯವರೆಗೂ ಕೂಡ ನಿಮಗೆ ರಾಹು ಬಹಳ ಪ್ರಬಲವಾಗಿರ್ತಾನೆ. ಇನ್ನು ಸಪ್ತಮ ರಾಶಿಯಲ್ಲಿ ಶನಿಯು ಸಪ್ತಮದಲ್ಲಿದ್ದರೆ ಸ್ವಲ್ಪ ಒಂದು ಹಂತಕ್ಕೆ ಕೇಂದ್ರ ಸ್ಥಾನ ಅಂತ ಹೇಳ್ತೇವೆ, ಗುರುವಿನ ಮನೆ. ಹಾಗಾಗಿ ಷಷ್ಠದಲ್ಲಿದ್ದಾಗ ಬಹಳ ಬಲ ಇತ್ತು, ಆದರೂ ಕೂಡ ಏನೋ ಒಂದು ಹಂತಕ್ಕೆ ನಿಮಗೆ ಸ್ಥಾನ ಬದಲಾವಣೆ ಮಾಡೋದು, ಹೀಗೆಲ್ಲ ಬಹಳ ಬದಲಾವಣೆ ಕೊಡಬಹುದು. ಇನ್ನು ಆರಂಭದ ದಿವಸದಲ್ಲಿ ಗುರು 14/5/2025 ಕೂಡ ಭಾಗ್ಯದಲ್ಲಿರುವಂಥ ಗುರು. ಹಾಗಾಗಿ ಈ ವರ್ಷದ ಆರಂಭದಲ್ಲಿ ಭಾಗ್ಯದಲ್ಲಿರ್ತಾನೆ. ಭಾಗ್ಯದಲ್ಲಿದ್ದಾಗ ಗುರು ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನು, ಅನುಕೂಲಗಳನ್ನು ಮಾಡ್ತಾನೆ. ಅನಂತರದಲ್ಲಿ ಅದೇ ಗುರು ದಶಮ ಭಾವಕ್ಕೆ ಬರ್ತಾನೆ. ದಶಮ ಭಾವದಲ್ಲಿದ್ದಾಗ ಬುಧನ ಮನೆ, ಅಂದರೆ ನಿಮ್ಮದೇ ಮನೆಗೆ ಗುರು ಬರ್ತಾನೆ. ಹಾಗಾಗಿ ಅಂತಹ ತೀರಾ ತೊಂದರೆ ಕೊಡಲಿಕ್ಕಿಲ್ಲ. ಇನ್ನು 5, 6, 7, 8, 9, 10 ಒಂದು 6 ತಿಂಗಳ ಕಾಲ ದಶಮ ರಾಶಿಯಲ್ಲೇ ಇರ್ತಾನೆ. ಅನಂತರದಲ್ಲಿ ಏಕಾದಶ ರಾಶಿ ವಕ್ರವಾಗಿ ಬರ್ತಾನೆ. ನೋಡಿ, ಇದು ಬಹಳ ಉತ್ತಮವಾದಂಥ ಸಮಯ ನಿಮಗೆ. 8/10/2025 5/12/2025 ಈ ಸಮಯ ಬರೆದಿಟ್ಕೊಳ್ಳಿ. ಈ ಸಮಯದಲ್ಲಿ ಬಹಳ ಅನುಕೂಲಕರವಾದಂತಹ ವಾತಾವರಣಗಳನ್ನು ಕನ್ಯಾ ರಾಶಿಯವರಿಗೆ ಭಗವಂತ ನೀಡ್ತಾನೆ. ಯಾಕಂದರೆ ಗುರುವು ವಕ್ರವಾಗ್ತಾನೆ, ಅದು ಏಕಾದಶ ರಾಶಿಯಲ್ಲಿ ವಕ್ರವಾಗ್ತಾನೆ, ಅದು ಬಹಳ ಒಳ್ಳೆಯದಾದಂಥದ್ದು. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಹೆಚ್ಚಿನದಾದಂಥ ಫಲಗಳನ್ನು ಕೊಡಬಹುದು. ಇನ್ನು ಈ ವರ್ಷದ ಟೋಟಲ್ ಆಗಿ ಆದಾಯ ಖರ್ಚು ಏನು ಎಂಬುದನ್ನು ಗಮನಿಸೋಣ. ಯಾಕಂದರೆ ಕಂದಾಯ ಫಲಗಳನ್ನು ನಾವು ಗಮನಿಸಬೇಕು. ಕಂದಾಯ ಫಲ 14 ಆದಾಯ, 2 ಖರ್ಚು. ಹಾಗಾಗಿ ನಿಮ್ಗೆ ಆದಾಯಗಳು ಈ ತಿಂಗಳಲ್ಲಿ ಬಹಳ ಬರಬಹುದು. ಯಾಕಂದರೆ ಗುರುವಿಂದ ಬಹಳ ಆದಾಯಗಳು ಬರಬಹುದು, ರಾಹುವಿಂದ ಬಹಳ ಹೆಚ್ಚಿನದಾದಂಥ ಆದಾಯಗಳನ್ನು ಎಲ್ಲೆಲ್ಲೋ ಒಂದು ಕಡೆಗೆ ನೀವು ಇಟ್ಕೊಂಡಿರ್ತೀರಿ. ಅದೆಲ್ಲ ನಿಮ್ಮ ಕಡೆಗೆ ಬರುವಂಥ ಅವಕಾಶಗಳಾಗಬಹುದು. ಅದು ಬಹಳ ಉತ್ತಮ ಅಂತೇಳಿ ಹೇಳ್ತೇನೆ. ಹಾಗೆ 2 ಆರೋಗ್ಯ, 5 ಅನಾರೋಗ್ಯ. ನೋಡಿ, ಸ್ವಲ್ಪ ಮಟ್ಟಿಗೆ ಅನಾರೋಗ್ಯವೇ ಸ್ವಲ್ಪ ಜಾಸ್ತಿ ಆಗಬಹುದು. ಹಾಗಾಗಿ ಆರೋಗ್ಯದ ಖರ್ಚು, ಆರೋಗ್ಯದ ವ್ಯವಸ್ಥೆಗೆ ಸ್ವಲ್ಪ ಜಾಸ್ತಿ ಪ್ರಯತ್ನಗಳನ್ನು ಮಾಡಿ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಇದ್ದ ಹಾಗೆ ಕಾಣ್ತದೆ. ಮತ್ತು 1 ರಾಜಪೂಜೆ, 2 ರಾಜಕೋಪ. ಸ್ವಲ್ಪ ಸಣ್ಣ ಪುಟ್ಟ ಗೌರ್ಮೆಂಟಿನ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅಡಚಣೆ ಆಗುವಂಥದ್ದು, ರಾಜಕೀಯ ವ್ಯಕ್ತಿಗಳಲ್ಲಿ ಸ್ವಲ್ಪ ಯಾಕೋ ಮನಸ್ಥಿತಿ ಚಿಂತಾಜನಕ ಆಗೋದು, ಟೆನ್ಷನ್ ಆಗ್ಬೋದು, ಈಗೆಲ್ಲ ಆಗೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ರಾಜಕೋಪವೇ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಜನರ ಕಣ್ಣು, ಜನರ ದೃಷ್ಟಿ ಸ್ವಲ್ಪ ಒಳ್ಳೆಯದಿಲ್ಲ ಅಂತೇಳಿ ಹೇಳಬಹುದು. ಇನ್ನು 6 ಸುಖ, ಹಾಗೆ 3 ದುಃಖ. ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಈ ವರ್ಷದಲ್ಲಿ 6 ಸುಖವಾದಂತಹ ಜೀವನ ನಡೆಸುವಂತಹ ದಾರಿಗಳನ್ನು ಭಗವಂತ ನೀಡ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಜೀವನಕ್ಕೆ ಎಲ್ಲ ತರಹ ದಾರಿಗಳು ಕೂಡ ಸಿಗುತ್ತೆ. ಎಲ್ಲರೂ ಕೂಡ ಸುಖವನ್ನು ಇಷ್ಟಪಡ್ತಾರೆ ಬಿಟ್ಟು ದುಃಖವನ್ನು ಯಾರೂ ಕೂಡ ಇಷ್ಟಪಡೋದಿಲ್ಲ. ಹಾಗಾಗಿ ಸುಖದ ಜೀವನ, ಸುಖದ ದಾರಿಯನ್ನು ಭಗವಂತ ನೀವು ನಡೆಸ್ತಾನೆ.
ಓವರಾಲ್ ಆಗಿ ನೋಡ್ಲಿಕ್ಕೆ ಹೋದರೆ ಈ ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯಾದಂತಹ ದಾರಿಗಳನ್ನು ಭಗವಂತ ನೀಡ್ತಾ ಇದ್ದಾನೆ. ದಾರಿ ಇಲ್ಲವೋ, ದಾರಿಗಳು ಹೆಚ್ಚಿನದಾದಂತಹ ಲಾಭಾಂಶಗಳ ಕಡೆಗೆ, ಅನುಕೂಲ ಕಡೆಗೆ ನಿಮಗೆ ಬರ್ತಾ ಇದೆ. ನೋಡೋಣ, ಒಂದೊಂದೇ ಗ್ರಹದಿಂದ ಚಿಂತನೆ ಮಾಡ್ಕೊಳ್ಳೋಣ. ಫಸ್ಟು ನಿಮ್ಮ ಶರೀರ ಹೇಗಪ್ಪ ಅಂಥೇಳಿ ಯೋಚನೆ ಮಾಡೋಣ. ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಾ ಹೋದರೆ ಅಷ್ಟೋ ಇಷ್ಟೋ ತಕ್ಕ ಮಟ್ಟಿಗೆ ಆರೋಗ್ಯ ಅನುಕೂಲತೆ ಇರಬಹುದು. ಆದರೂ ಕೂಡ ಅಲ್ಲಿ ಸ್ವಲ್ಪ ಮೂಳೆಯಲ್ಲಿ ಸಂಬಂಧವಾದಂಥ ತೊಂದರೆಗಳು ಬರುವಂಥದ್ದು, ಚರ್ಮದ ಸಣ್ಣ ಪುಟ್ಟ ಕಾಯಿಲೆಗಳಿರುವಂಥದ್ದು, ಸ್ವಲ್ಪ ಎಲ್ಲ BP ಶುಗರು ಆಗಿಬಿಟ್ಟಿದೆ. ಇವತ್ತಿನ ಕಾಲ ಹೇಗೆ ಅಂತಂದರೆ ಎಲ್ರಿಗೂ ಏನಪ್ಪ ಒಂದು 40 ವರ್ಷ 45 ವರ್ಷ ಆದ ತಕ್ಷಣವೇ ಎಲ್ಲ ಟೆಸ್ಟ್ ಮಾಡ್ತಾ ಇರಬೇಕು, ಎಲ್ಲಿ BP ಎಲ್ಲಿ ಶುಗರು ಏನಾಗುತ್ತೆ ಅಂಥೇಳಿ. ಯಾಕಂದರೆ ತಿನ್ನುವಂತಹ ಆಹಾರದಲ್ಲೇ ಅಷ್ಟು ಶಕ್ತಿ ಹೀನವಾಗಿ ಹೋಗಿದೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಬೇಕು. ಶರೀರವನ್ನು ರಕ್ಷಣೆ ಮಾಡುವಂತಹ ಅವಕಾಶಗಳು ಬಹಳ ಹೆಚ್ಚಿನದಾಗಿಡಬೇಕು. ಯಾಕಂದರೆ ಈ ರಾಶಿಯವರಿಗೆ ನೋಡಿ, ಶನಿಯೂ ಕೂಡ ರಾಶಿಯನ್ನು ದೃಷ್ಟಿಯಿಂದ ನೋಡ್ತಾ ಇದ್ದಾನೆ, ತೃತೀಯ ರಾಶಿಯಿಂದನೂ ಕೂಡ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಯಾಕೋ ಸುಸ್ತಾಗುವಂಥದ್ದು, ರಕ್ತದಲ್ಲೇನೋ ಬ್ಲಡ್ಡಲ್ಲೇನೋ ಕೌಂಟ್ ಸ್ವಲ್ಪ ಕಡಿಮೆ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಎಲ್ಲ ಚೆನ್ನಾಗಿರುತ್ತೆ, ತಲೆ ಸುತ್ತು ಬರುವಂಥದ್ದು, ಸರಿಯಾಗಿ ನಿದ್ರೆನೇ ಬರದೇ ಇರುವಂಥದ್ದು, ಹೀಗೆಲ್ಲ ಆಗುವಂಥ ಸಾಧ್ಯತೆಗಳು. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಆರೋಗ್ಯದ ವಿಷಯದಲ್ಲಿ ಇವತ್ತು ಹೇಳುವಂಥದ್ದು ಸ್ವಲ್ಪ ಹುಷಾರಕ್ಕೆ ನೋಡ್ಕೊಳ್ಳಿ, ಜಾಗ್ರತೆ ನೋಡ್ಕೊಳ್ಳಿ ಅಂತೇಳಿ ಹೇಳಬಹುದು. ಹಾಗೆ ಎರಡನೇದಾಗಿ ನಿಮ್ಮ ಮನೆಯವರು ಅಥವಾ ನಿಮ್ಮ ಕುಟುಂಬದವರ ವಿಷಯದಲ್ಲಿ ಬಹಳ ನೆಮ್ಮದಿ ಪಡ್ತೀರಿ. ಎಷ್ಟೋ ಸಲ ನಿಮಗೆ ಚೆನ್ನಾಗಿದ್ದರೂ ಕೂಡ ನಿಮ್ಮವರಿಗೋಸ್ಕರ ಹೋರಾಟ ಮಾಡಬೇಕಾಗುತ್ತೆ. ಗಂಡ ಹೆಂಡತಿ ಮಕ್ಕಳು ಹೀಗೆ ಒಬ್ಬರಿಂದ ಒಬ್ಬರಿಗೆ, ಒಟ್ಟಿನಲ್ಲಿ ಗಂಡನಿಗೆ ಹುಷಾರಿಲ್ಲ ಅಂತಂದರೆ ಹೆಂಡತಿ ಜಾತಕ ನೋಡಬೇಕಂತೆ, ಹಾಗಾಗಿ ಬಿಡುತ್ತೆ. ಹೆಂಡತಿಗೆ ಏನಾದ್ರು ಸಂಧಿ ಕಾಲ ಇದೆಯಾ ಅಂತೇಳಿ. ಹಾಗಾಗಿ ನೀವು ಗೃಹಿಣಿಯರಾಗಿದ್ದರೆ ನಿಮ್ಮ ಯಜಮಾನರಿಗೆಲ್ಲೋ ಒಂದು ಕಡೆಗೆ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ತಾ ಒಳ್ಳೆಯದಾಗ್ತಾ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಆರೋಗ್ಯದಲ್ಲಿ ಇಷ್ಟೇ ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಮುಂದೆ ಹೋಗ್ತಾ ಬಂದಂತೆ ನಿಮ್ಮ ಜೀವನದ ಬಹಳ ಮುಖ್ಯವಾದಂಥ ಗುರಿ ಸಾಧನೆ. ಯಾವಾಗೂ ಕನ್ಯಾ ರಾಶಿಯವರ ಗುರಿಯೇ ಸಾಧನೆ. ಹಾಗಾಗಿ ಸಾಧನೆಗೆ ಎಲ್ಲ ರೀತಿಯಾದಂಥ ಸಪೋರ್ಟ್ ಸಿಗುವಂಥದ್ದು, ದೈವಾನುಗ್ರಹ ಸಿಗುವಂಥದ್ದು, ಅದರ ಜೊತೆಗೆ ಯಾವ ಕೆಲಸಗಳು ನಿಂತು ಹೋಗಿದೆಯೋ, ಈ ಕೆಲಸ ನಿಂತು ಹೋಯಿತು, ಇದು ಕೆಲಸವೇ ಆಗುವುದಿಲ್ಲ ಅಂತ ಇಟ್ಕೊಳ್ಳಿ ನೀವು, ನಿಂತು ಹೋದಂತಹ ಕೆಲಸಗಳು ಕೂಡ ಅಚ್ಚರಿಯ ರೀತಿಯಲ್ಲಿ ಭಗವಂತನು ಮಾಡ್ತಾನೆ ಈ ವರ್ಷದಲ್ಲಿ. ಇದು ಬಹಳ ಖುಷಿ ಪಡುವಂಥದ್ದು. ಯಾಕಂದರೆ ಷಷ್ಠದ ರಾಹು ದೊಡ್ಡದಾದಂಥ ಹಣಕಾಸಿಗೆ ಅನುಕೂಲತೆ ಆಗುವಂಥದ್ದು, ನೋಡಿ ಕೆಲಸಕ್ಕೆ ನೀವು ಪಾಲ್ಗೊಳ್ಳುವಂಥದ್ದು, ರಾಜಕೀಯ ವ್ಯಕ್ತಿಗಳಿರಬಹುದು ಅಥವಾ ಕಲಾ ಮಾಧ್ಯಮದಲ್ಲಿರುವಂತಹ ವ್ಯಕ್ತಿಗಳು, ನಿಮಗೆಲ್ಲ ಹೆಚ್ಚಿನದಾದಂತಹ ಸೌಕರ್ಯಗಳನ್ನು ಭಗವಂತ ನೀಡ್ತಾನೆ. ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ಕೂಡ ಬಹ್ವೀರಪಿ ದೊಡ್ಡದಾದಂಥ ಫಲ ಸಿಗುವ ಹಾಗೆ ಮಾಡ್ತಾನೆ. ಯಾಕಂದರೆ ಕೆಲಸ ನೀವು ಹೋರಾಟದಿಂದ ಮಾಡುವಂಥವರೇ, ಬಹಳ ಲೆಕ್ಕಾಚಾರದ ಜನ ನೀವು. ಈ ಲೆಕ್ಕಾಚಾರ ಈ ವರ್ಷದಲ್ಲಿ ಏನು ಲೆಕ್ಕಾಚಾರ ಇದೆಯಲ್ವ, ಅದು ಸ್ವಲ್ಪ ಪರ್ಫೆಕ್ಟಾಗಿ ಆಗುತ್ತೆ. ಹಾಗಾಗಿ ನಿಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇರಿ. ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಆರ್ಥಿಕವಾಗಿ ರಾಹುವು ಕೂಡ ಕೊಡ್ತಾನೆ, ಗುರುವು ಕೂಡ ಈ ವರ್ಷದಲ್ಲಿ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಕೊಡ್ತಾನೆ. ಎಲ್ಲೋ ಒಂದು ಮನೆ ಕಟ್ಟಿದ್ದೇನೆ, ಸಾಲ ಮಾಡಬೇಕು, ಆ ಸಾಲ ಹೇಗಪ್ಪ ಅಂತೇಳಿ ಚಿಂತೆ ಮಾಡ್ತಾ ಇದ್ದರೆ ಸಾಲಕ್ಕೆ ಮೂಲ ಯಾವುದೋ ಒಂದಾಗುತ್ತೆ, ಅಥವಾ ಇನ್ಕಮ್ ಸೋರ್ಸ್ ಯಾವುದೋ ಒಂದು ಬೇರೆ ಕಡೆ ಕಾಣುವಂಥದ್ದು, ಅಥವಾ ಒಂದು ಅಂಗಡಿ ನಡೆಸ್ತಾ ಇದ್ದೀರಿ, ಒಂದು ಹಂತಕ್ಕೆ ಅದನ್ನು ಆನ್ಲೈನ್ ಥರ ಮಾಡುವಂಥದ್ದು, ಹೀಗೆ ಬೇರೆ ರೀತಿಯಲ್ಲಿ ಎಲ್ಲೋ ಒಂದು ಕಡೆಗೆ ಆರ್ಥಿಕವಾದಂಥ ಅನುಕೂಲ, ಆರ್ಥಿಕವಾದಂಥ ಸಮಾಧಾನ, ಆರ್ಥಿಕವಾದಂಥ ಖುಷಿಯನ್ನು ಕೊಡ್ತಾನೆ. ಮತ್ತು ಪ್ರಭೂತವಾದಂಥ ಹಣ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಪ್ರಭೂತ ಅಂದರೆ ಜಾಸ್ತಿ ಹಣ ಬರುವಂಥದ್ದು. ಎಲ್ಲೋ ಒಂದು ಕಡೆಗೆ ನಿಮಗೆ ಒಂದು 10,000 20,000 ಜಾಸ್ತಿ ಆಗುವಂಥದ್ದು, ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಹೀಗೆ ಇದೆಲ್ಲ ಖುಷಿ ಅಲ್ವಾ. ಕೆಲಸ ಮಾಡ್ತಾ ಇದ್ದಾಗ ಸ್ವಲ್ಪ ಮನ್ನಣೆ ಸಿಕ್ಕಿದಾಗ ಬಹಳ ಒಳ್ಳೆಯದಾಗುತ್ತೆ. ಹಾಗಾಗಿ ಅಂತಹ ಮನ್ನಣೆಗಳು, ಗೌರವ ಎರಡನ್ನೂ ಕೂಡ ರಾಹು ಕೊಡ್ತಾನೆ. ಇನ್ನು ಬರೆದಿಟ್ಟುಕೊಳ್ಳಿ, ಈ ವರ್ಷದ ರಾಹು ಕೊಡ್ತಾನೆ, ಅವನು ಖಂಡಿತ ಕೈ ಬಿಡುವುದಿಲ್ಲ ನಿಮಗೆ. ರಾಹು ಯಾವಾಗ 6ನೇ ರಾಶಿಗೆ ಬಂದಾಗ ವಿದೇಶಕ್ಕೆ ಹೋಗುವಂಥದ್ದು, ಏನು ನೂತನವಾದಂಥ ಕೆಲಸ ಹಿಡ್ಕೊಳ್ಳುವಂಥದ್ದು, ಪಾರ್ಟ್ ಟೈಮ್ನಲ್ಲಿ ಕೆಲಸ ಮಾಡಿ ಅದರಲ್ಲೂ ಕೂಡ ಸಂಪಾದನೆ ಮಾಡುವಂಥದ್ದು, ಹೀಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಭಗವಂತ ದಯಪಾಲಿಸ್ತಾನೆ. ಅದಕ್ಕೆ ನೀವು ಖುಷಿ ಸಂತೋಷ ಪಡಬೇಕು, ಏನಷ್ಟು ಟೆನ್ಷನ್ ಮಾಡಿಕೊಂಡು ತಲೆಬಿಸಿ ಮಾಡುವಂಥದ್ದು ಬೇಡ. ಅದಕ್ಕೆ ದೈವಾನುಗ್ರಹ ಅಂತ ಹೇಳ್ತೇವೆ. ದೈವಾನುಗ್ರಹ ಹೇತುಕಂ ಅಂತ, ದೈವಾನುಗ್ರಹ ಹೇಳುವಂಥದ್ದು ಪ್ರಾಪ್ತಿಯಾದರೆ ಮನುಷ್ಯನಿಗೆ ಮುಟ್ಟಿದ್ದೆಲ್ಲ ಬಂಗಾರ ಆಗ್ತಾ ಹೋಗ್ತದೆ. ಇಲ್ಲಾಂದರೆ ಮುಟ್ಟಿದ್ದೆಲ್ಲ ಮಣ್ಣೆ ಆಗುತ್ತೆ, ಕಬ್ಬಿಣ ಆಗುತ್ತೆ, ಏನು ಮಾಡಲಿಕ್ಕಾಗುತ್ತೆ ಜೀವನದಲ್ಲಿ. ಹಾಗಾಗಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಅನಂತರದಲ್ಲಿ ಸೋದರರಿಂದನೂ ಕೂಡ ಸ್ವಲ್ಪ ಸಮಾಧಾನಗಳು ಸಿಗುವಂಥ ಚಾನ್ಸಸ್ಸು. ಯಾಕಂದರೆ ಮನೆಯಲ್ಲೇನೋ ಕಿರಿಕಿರಿ ಆಗಿದೆ, ಸ್ವಲ್ಪ ಯಾವುದೋ ಆಸ್ತಿ ಪಾಸ್ತಿಗಳು ಗಲಾಟೆ ಇದೆ, ಕಿರಿಕಿರಿ ಇದೆ, ಎಲ್ಲೋ ಒಂದು ಕಡೆಗೆ ಆಸ್ತಿ ಪಾಸ್ತಿಗಳು ಅಥವಾ ಒಂದು ಕಡೆಗೆ ಬಾಡಿಗೆ ಬಡಬೇಕು, ಅಥವಾ ಯಾವುದೋ ಒಂದು ಜಾಗ ಸೇಲ್ ಮಾಡಬೇಕು, ಯಾರೋ ನಿಮ್ಮ ರಿಲೇಷನಲ್ಲೇ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರೋ ಕಿರಿಕಿರಿ ಮಾಡ್ತಾ ಇದ್ದಾರೆ, ಇಂತಹ ವ್ಯಕ್ತಿಗಳಿದ್ದರೂ ಕೂಡ ಸ್ವಲ್ಪ ಅವರಿಂದನೂ ಸಪೋರ್ಟ್ ಸಿಕ್ಕೊಂಡು ಆಯ್ತಪ್ಪ ಅಂಥೇಳಿ ಅವ್ರ ಮನಸ್ಸಿಗೂ ಬರಬೇಕು. ಯಾಕಂದರೆ ಏನಾಗಿದೆ ಅಂತಂದರೆ 10 ರೂಪಾಯಿ ಹೋದರೂ ನನ್ನ ಅಣ್ಣ ತಮ್ಮನಿಗೆ ಅಂತ ಯೋಚನೆ ಮಾಡಬೇಕು. ಇವತ್ತಿನ ಕಾಲ ಹೇಗಾಗಿದೆ ಅಂತಂದರೆ ಎಲ್ಲ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಳ್ತಾರೆ, ಸರಿಯಾದಂಥ ದಾರಿ ಇಲ್ಲ, ಕೊನೆಗೆ ಅವನಿಗೂ ಇಲ್ಲ ಇವನಿಗೂ ಇಲ್ಲ, ಇಬ್ಬರ ಜಗಳ, ಮೂರನೇವನಿಗೆ ಆದಾಯ ಅಂಥೇಳಿ ಯಾರೋ ದುಡ್ಡು ತಿಂದ್ಕೊಂಡು ಹೋಗುವಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ನಿಮ್ಮ ಕುಟುಂಬವನ್ನು ಆದಷ್ಟು ಒಗ್ಗಟ್ಟಿಂದ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಎಲ್ಲರೂ ಕೂಡ. ಹಾಗಾಗಿ ಆ ಕುಟುಂಬದ ಸೌಖ್ಯಗಳನ್ನು ಈ ವರ್ಷದಲ್ಲಿ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಒಂದು ಒಳ್ಳೆಯ ರೀತಿಯಾದಂಥ ಫಲ ಅಂತೇಳಿ ಹೇಳಬಹುದು. ಅನಂತರದಲ್ಲಿ
ವಾಹನವೇ ಮೊದಲಾದಂತಹ ಸೌಕರ್ಯಗಳನ್ನು ಭಗವಂತ ನೀಡುತ್ತಾನೆ. ಸಪ್ತಮದ ಶನಿ ಹೆಚ್ಚಿನದಾಗಿ ವಾಹನದಲ್ಲಿ ಏನೋ ಒಂದು ಕಡೆ ಹಳೆ ವಾಹನ ಇದ್ದರೆ ಮಾರಾಟ ಮಾಡುವಂಥದ್ದು, ಇನ್ನು ಹಬ್ಬ ಹರಿದಿನಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಪಾಲ್ಗೊಳ್ಳುವಂಥದ್ದು. ಯಾಕಂದರೆ ಕನ್ಯಾರಾಶಿಯವರೆಷ್ಟು ನಿಮ್ಮ ಕೆಲಸ ಮಾಡ್ತೀರಿ ಬಿಟ್ಟರೆ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಸ್ವಲ್ಪ ಕಡಿಮೆ, ಎಷ್ಟು ಬೇಕೋ ಅಷ್ಟೇ ಇರುತ್ತೆ ನಿಮ್ಮದು. ಬುಧನ ರಾಶಿ ಇದು, ಹಾಗಾಗಿ ಎಲ್ಲದಕ್ಕೂ ಕೂಡ ಲೆಕ್ಕ ಹಾಕ್ತೀರಿ. ಆದರೆ ಭಗವಂತನ ವಿಷಯದಲ್ಲಿ ಲೆಕ್ಕ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಕೊಡವನು ಭಗವಂತ, ತೆಗೆದುಕೊಳ್ಳೋನು ಭಗವಂತ, ನಮ್ಮ ಕೈಯಲ್ಲಿ ಏನಿಲ್ಲ. ಹಾಗಾಗಿ ಶನಿಯೂ ನಿಮ್ಮನ್ನು ಈ ಸಲದಲ್ಲಿ ಪರೀಕ್ಷೆ ಮಾಡ್ತಾನೆ. ಒಟ್ಟಿನಲ್ಲಿ ಆದಷ್ಟು ದೇವರು ಪ್ರಾಮಾಣಿಕವಾದಂಥ ಪ್ರಯತ್ನ, ಆ ಭಗವಂತನಿಗೆ ಶರಣ ಹೋಗಿ ಅವನ ನಾಮಸ್ಮರಣೆಯನ್ನು ಜಾಸ್ತಿ ಮಾಡ್ತಾ ಬನ್ನಿ. ಯಾಕಂದರೆ ಅದೇ ಶನಿಗೆ ಸಪ್ತಮದಲ್ಲಿರುವಂಥ ಶನಿ ಮತ್ತು ಅಷ್ಟಮಕ್ಕೂ ಕೂಡ ಬರ್ತಾನೆ ಇನ್ನು 2.5 ವರ್ಷಗಳ ಅನಂತರದಲ್ಲಿ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿರಿ. ದೇವತಾರಾಧನೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡ್ತಾಯಿರಿ. ಅದು ಬಹಳ ಉತ್ತಮವಾದಂಥದ್ದು ಅಂತೇಳಿ ಹೇಳ್ತೇನೆ. ಮತ್ತು ವಾಹನಾದಿಗಳನ್ನು ಕೂಡ ಸೌಕರ್ಯ ಕೊಡ್ತಾನೆ. ಕಬ್ಬಿಣದ ವ್ಯವಹಾರ ಮಾಡೋರು, ಕೃಷಿ ಕ್ಷೇತ್ರದಲ್ಲಿರಬಹುದು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಅಥವಾ ಏನೋ ನನಗೆ ಈ ವರ್ಷದಲ್ಲಾರು ವಿಶ್ವಾವಸು ಸಂವತ್ಸರದಲ್ಲಿ ಏನಾರು ಒಂದು ಬಿಸ್ನೆಸ್ ಮಾಡ್ತೇನೆ, ಹೊಸದಾಗಿ ಏನಾರು ಮಾಡ್ತೇನೆ ಅಂದರೆ ಖಂಡಿತವಾಗೂ ಮಾಡಿ. ಯಾಕಂದರೆ ಬಿಸ್ನೆಸ್ ಒಂದೇ ಕ್ಷಣಕ್ಕೆ ಲಾಭ ಆಗದೇ ಇರಬಹುದು. ಆದರೂ ಕೂಡ ನಿಮ್ಮ ಕನ್ಯಾ ರಾಶಿಯವರು ಬಿಸ್ನೆಸ್ ಕೈ ಹಿಡಿತದೆ. ಯಾಕಂದರೆ ಬುಧನ ರಾಶಿ ಇದು, ಬಹಳ ಲೆಕ್ಕಾಚಾರದಿಂದ ಮಾಡ್ತೀರಿ. ಹಾಗಾಗಿ ಒಂದಂತಕ್ಕೆ ಹೋದ ತಕ್ಷಣವೇ 1 ತಿಂಗಳು 2 ತಿಂಗಳು 6 ತಿಂಗಳು ಮಾಡಿ ಲಾಸ್ ಆಯಿತು ಅಂಥೇಳಿ ಮುಚ್ಚುವಂಥದ್ದಲ್ಲ ಬಿಸ್ನೆಸ್ಸನ್ನು. ಅದನ್ನು ನಿಂತ್ಕೊಳ್ಬೇಕು ಗಟ್ಟಿಯಾಗಿ, ಅದು ಏನು ಅಂತೇಳಿ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಮಾತ್ರ ಲಾಭ ಆಗ್ತದೆ. ಬಿಟ್ಟರೆ ಯಾವ ಬಿಸ್ನೆಸ್ಸು ಸುಲಭವಾಗಿ 10 ರೂಪಾಯಿ ಸಿಗುವಂಥದ್ದಿಲ್ಲ, ಎಲ್ಲ ಕಷ್ಟವೇ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಬಿಸ್ನೆಸ್ಸನ್ನು ಮುಂದುವರೆಸಿ. ನೀವು ಬಿಸ್ನೆಸ್ಸನ್ನು ಮಾಡಿದಿರಿ, ನಷ್ಟವಾಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ. ಮೊನ್ನೆ ಯಾರೋ ಕನ್ಯಾ ರಾಶಿಯವರು ನೋಡಿದೆ, 1 ತಿಂಗಳು 2 ತಿಂಗಳಾಯಿತು, 2 ತಿಂಗಳಲ್ಲೇ ತೀರ್ಮಾನ ಮಾಡುವಂಥದ್ದಲ್ಲ. ಯಾವುದನ್ನಾದರೂ ಕೂಡ ಸಮಯ ತೆಗೆದುಕೊಳ್ತದೆ. ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಬೇಕು. ಈ ಬಿಸ್ನೆಸ್ಸಲ್ಲಿ ಅನುಕೂಲ ಮಾಡಲಿಕ್ಕೆ ಆಗುತ್ತಾ, ಹೋರಾಟ ಮಾಡಲಿಕ್ಕಾಗತ್ತಾ, ನನ್ನ ಕೈಯಲ್ಲಿ ಗೆಲ್ಲಲಿಕ್ಕಾಗತ್ತಾ, ನನಗಷ್ಟು ಸಮಯ ಇದೆಯಾ ಅಂತೇಳಿ ಎಲ್ಲರೂ ಕೂಡ ನೋಡ್ಕೊಳ್ಬೇಕು. ಸುಮ್ಮನೆ ಏನೋ ಬಿಸ್ನೆಸ್ ಮಾಡ್ತಾನೆ ನಷ್ಟ ಮಾಡಿಕೊಂಡು ಕಳ್ಕೊಂಡು ಬರುವಂಥದ್ದಲ್ಲ. ಬಿಸ್ನೆಸ್ಸಿಗೆ ಯೋಚನೆ ಮಾಡಿ ಕೈ ಹಾಕುವಾಗೆ 100ಕ್ಕೆ 100 ಯೋಚನೆ ಮಾಡಿರಬೇಕು. ಆ ಯೋಚನೆಗಳು ಸರಿಯಾಗಿಲ್ಲ ಅಂತಾದರೆ ಅದರಿಂದ ಹೊರಗಡೆ ಹೇಗೆ ಬರಬೇಕು ಅಂತ ಯೋಚನೆ ಮಾಡ್ಕೊಂಡಿರಬೇಕು. ಹಾಗಾಗಿ ಬಿಸ್ನೆಸ್ಸನ್ನು ಮುಂದುವರಿಸಿ, ಬಿಸ್ನೆಸ್ಸನ್ನು ಬಿಡುವಂತಹ ಪ್ರಯತ್ನವೇ ಬೇಡ. ಇನ್ನು ಪಂಚಮಾಧಿಪತಿ ಶನಿ ಸಪ್ತಮದಲ್ಲಿದ್ದಾನೆ. ಸ್ವಲ್ಪ ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ನೆರವಂಥ ಸಾಧ್ಯತೆಗಳಿದೆ. ಯಾರಿಗೆ ಆಗಲಿಲ್ಲ ನೋಡಿ, ಬಹಳ ಮುಖ್ಯವಾಗಿ ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರದವರಿಗೆಲ್ಲ ವಿವಾಹ ಆಗದೆ ಬಹಳ ಜನ ಒದ್ದಾಡ್ತಾ ಇದ್ದೀರಿ. ಹಾಗಾಗಿ ವಿವಾಹಾದಿಗಳು ಆಗಲಿಲ್ವ ನೀವು ಹೋಗಿ. ಯಾಕಂದರೆ ಎಷ್ಟೋ ಸಲ ಹಗಲು ಕನಸು ಕಾಣೋ ಹಾಗೆ ಆಗ್ತದೆ. ಹಗಲು ಕನಸಲ್ಲ, ಇದು ಸರಿಯಾದಂಥ ನನಸೇ ಆಗುವಂಥದ್ದು. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಕೂಡ ಭಗವಂತ ನೀಡ್ತಾನೆ. ಮುಂಚೆಲ್ಲ ಏನಿತ್ತಪ್ಪ, ಹೊರದೇಶಕ್ಕೆ ಹೋಗಬೇಕು ಅಂತ, ಈಗೆಲ್ಲ ಹೊರದೇಶ ಅಂತ ಕ್ಷಣನೇ ಹೆದರಿಕೆ ಆಗ್ತದೆ. ಏನಪ್ಪ ಅಲ್ಲಿ ಹೇಗೋ ಎತ್ತ ಹೇಳುವಂಥದ್ದು ಆಗುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಎಲ್ಲೆಲ್ಲಿ ಋಣಾನುಬಂಧ ಇದೆಯೋ ಅಲ್ಲಿ ಪ್ರಯತ್ನ ಮಾಡಿ. ಭೂಮಿ ಎಲ್ಲ ಕಡೆಗೂ ಭಗವಂತ ಇದ್ದಾನೆ. ನಾವು ನಮ್ಮ ಕೆಲಸವನ್ನು ಸರಿಯಾಗಿ ಪ್ರಾಮಾಣಿಕವಾಗಿ ಮಾಡಿದ್ರೆ ಅವನು ಭಗವಂತ ರಕ್ಷಣೆ ಮಾಡ್ತಾನೆ. ಒಟ್ಟಿನಲ್ಲಿ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಭಗವಂತ ನೀಡ್ತಾನೆ ಅಂತೇಳಿ ಹೇಳಬಹುದು. ಇನ್ನು ರಾಹುವಿಂದ ಪ್ರಬಲವಾದಂಥದ್ದು ಶತ್ರುನಾಶ, ಶತ್ರುಧ್ವಂಸ. ನಿಮ್ಮ ವಿರುದ್ಧವಾದಂಥ ವ್ಯಕ್ತಿಗಳು ಯಾರು ಪಿತೂರಿ ಕಿರಿಕುರಿ ಮಾಡ್ತಾ ಇದ್ದೀರೋ ಅಂಥವರೆಲ್ಲ ದೈವಾನುಗ್ರಹದಿಂದ ಅವರು ದೂರ ಆಗುವ ಹಾಗಾಗುತ್ತೆ. ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಾ ಬನ್ನಿ. ಅವಾಗೇನಾಗುತ್ತೆ, ನಿಮ್ಮ ಕೆಲಸವೇ ಅದಕ್ಕೆ ಉತ್ತರ ಕೊಡುವ ಹಾಗೆ ಪ್ರಯತ್ನಗಳಾಗುತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಹಾಗೆ ಅನಂತರದಲ್ಲಿ ರಾಹುವು ನೋಡಿ ನಿಮ್ಮಲ್ಲಿರುವಂತಹ, ನೋಡಿ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. 6ನೇ ರಾಶಿಯಲ್ಲಿ ರಾಹು ಬಂದರೆ ನಿಮ್ಮಲ್ಲಿರುವಂತಹ ಒಳಗಡೆ ಇರುವಂತಹ ಜ್ಞಾನ ಅಥವಾ ನಿಮ್ಮಲ್ಲಿ ಪ್ರಭೂತವಾದಂಥ ಬಹಳ ದೊಡ್ಡದಾದಂತಹ ಯೋಚನೆಗಳು, ಪ್ಲ್ಯಾನ್ಗಳಿದೆ. ಬೆಟ್ಟದ ಹಾಗೆ, ಆಕಾಶದ ಹಾಗೆ ಇದೆ ನಿಮ್ಮ ಯೋಚನೆಗಳು. ಅಂತಹ ಯೋಚನೆಗಳನ್ನು ಸಾಕಾರ ಮಾಡ್ತಾನೆ, ನನಸು ಮಾಡ್ತಾನೆ. ಎಷ್ಟೋ ಜನಕ್ಕೆ ಬಹಳ ವರ್ಷದ ಕನಸು ಕೂಡ ಇರುತ್ತೆ, ನಾವು ದೊಡ್ಡದಾದಂಥ ಸಂಸ್ಥೆ ಕಟ್ಟಬೇಕು ಅಂತಂದೆ. ಇಂತಹ ಒಂದು ವಿಷಯದಲ್ಲಿ ರಾಹು ಷಷ್ಠಕ್ಕೆ ಬಂದಾಗ ಅನುಕೂಲತೆಗಳನ್ನು ಮಾಡ್ತಾನೆ. ಹಾಗಾಗಿ ಬಿಸ್ನೆಸ್ಸನ್ನು ಮಾಡುವಂಥವ್ರು ಮುಂದುವರಿಸಿ ಅಂತೇಳಿ ಹೇಳ್ತಾನೆ. ಇನ್ನು ಅಷ್ಟಮಾಧಿಪತಿಯಾದಂತಹ ಕುಜನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಕುಜನು 45 ದಿವಸಕ್ಕೆ ಚೇಂಜ್ ಆಗ್ತಾ ಇರ್ತಾನೆ. ಆದರೂ ವರ್ಷದ ಆರಂಭದಲ್ಲಿ ಕುಜನು ಸ್ವಲ್ಪ ಋಣಬಾಧೆಗಳನ್ನು ಪರಿಹಾರ ಮಾಡಿ ಸ್ವಲ್ಪ ಮಟ್ಟಿಗೆ ಭೂಮಿಯಲ್ಲಿ ನೀವು ಹಾಕದಂತಹ ಫಲ ಸರಿಯಾಗಿ ಬರುವಂಥದ್ದು, ಬೋರ್ವೆಲ್ಲಲ್ಲಿ ಅನುಕೂಲ ಆಗುವಂಥದ್ದು. ಇವತ್ತಿನ ಕಾಲ ನೀರು ಬಹಳ ಕಷ್ಟ ಆಗೋಗಿದೆ. ಹಾಗಾಗಿ ನೀರಿನ ವಿಷಯದಲ್ಲಿ ಎಲ್ಲೋ ಒಂದು ಕಡೆಗೆ ನೀರನ್ನು ಪ್ರಯತ್ನ ಮಾಡ್ತಾ ಇರ್ತೀರಿ. ಕೊನೆಗೆ ಅಲ್ಲೋ ಇಲ್ಲೋ ಅಲ್ಪ ಸ್ವಲ್ಪವಾಗಿ ಕೃಷಿ ಕ್ಷೇತ್ರದಲ್ಲೂ ಒಳ್ಳೆಯ ಹೆಸರನ್ನು, ಭಾಗ್ಯಗಳನ್ನು ಕೊಡುವಂತಹ ಪ್ರಯತ್ನಗಳಾಗುತ್ತೆ. ಅಲ್ಲಿಗೆ ಕೃಷಿ ಕ್ಷೇತ್ರದಲ್ಲೂ ಲಾಭ ಅಂತೇಳಿ ಹೇಳ್ತೇನೆ. ನೋಡಿ, ಏನಾದರೂ ಒಂದು ಹೂಡಿಕೆ ಮಾಡಬೇಕು, ಪ್ರಯತ್ನ ಮಾಡಬೇಕು ಅಂತಂದರೆ 14/5/2025 ಒಳಗಡೆಗೆ ಮಾಡಿ. ಇದು ಒಳ್ಳೆ ಟೈಮು ಅಂತ ಹೇಳ್ತಾನೆ. ಗುರು ಭಾಗ್ಯದಲ್ಲಿದ್ದಾನೆ. ಭಾಗ್ಯದ ಗುರು ಅಂದರೆ ಆರಂಭದ ತಿಂಗಳು ಏನಿದೆಯೋ 1-2 ತಿಂಗಳ ಕಾಲ ನಿಮ್ಮ ಗುರು ಭಾಗ್ಯದಲ್ಲಿದ್ದಾನೆ. ಭಾಗ್ಯಂ ಫಲತಿ ಸರ್ವತ್ರ ನಚ ವಿದ್ಯಾ ನ ಪೌರುಷಂ ಎಂಬುದಾಗಿ ಹೇಳಿದ್ದಾರೆ. ಭಾಗ್ಯದಲ್ಲಿರುವಂತಹ ಗುರುವು ನಿಮ್ಗೆ ಹೆಚ್ಚಿನದಾದಂಥ ಭಾಗ್ಯವನ್ನು, ಲಾಭವನ್ನು ಬಹಳ ಮುಖ್ಯವಾಗಿ ಕೊಡ್ತಾನೆ. ಅಂದರೆ ವರ್ಷಾರಂಭದಲ್ಲಿ
ನಿಮಗೆ 14/5 ಅಂತಂದರೆ ಅಲ್ಲಿಗೆ 4/5 2 ತಿಂಗಳ ಕಾಲ ಇರ್ತದೆ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. 2 ತಿಂಗಳಲ್ಲಿ ಏನೇನು ಈ ಒಂದು ವಿಶ್ವಾವಸ ಸಂವತ್ಸರದಲ್ಲಿ ಮಾಡಬೇಕು, ಮುಂದಿನ ಮಾರ್ಚ್ ಏಪ್ರಿಲ್ವರೆಗೂ ಏನೇನು ಮಾಡ್ಕೊಳ್ಬೇಕು ಅದನ್ನೆಲ್ಲ ಫಸ್ಟ್ ಪ್ಲ್ಯಾನ್ ಮಾಡಿ ಅದನ್ನು ಫಸ್ಟು ನಾಂದಿ ಹಾಡಿಬಿಡಬೇಕು. ಫಸ್ಟ್ ನಾವು ಇದನ್ನು ಇಟ್ಟುಬಿಡಬೇಕು ಮಾಡಬೇಕು ಅಂಥೇಳಿ. ಯಾಕಂದರೆ ಆರಂಭವನ್ನು ಮಾಡಿದ್ರೆ ಮುಂದೆ ಅಷ್ಟಷ್ಟಾಗಿ ಹಂತ ಹಂತವಾಗಿ ಮಾಡ್ಕೊಳ್ಳಿಕ್ಕಾಗುತ್ತೆ. ಒಂದೇ ಸಲ ಏನೋ ಮಾಡೋದು, ಒಂದೇ ಸಲ ವ್ಯತ್ಯಾಸ ಮಾಡ್ಕೊಳ್ಳೋದು, ಒಂದೇ ಥರ ಸಮಸ್ಯೆ ಮಾಡ್ಕೊಳ್ಳುವಂಥದ್ದು ಬೇಡ. ಅಷ್ಟಷ್ಟಾಗಿ ಹೇಗೆ ಮಾಡಿರಾಗತ್ತೆ ನೋಡಿಕೊಂಡು ಅದನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ, ನಾವು ಅಂದ್ಕೊಳ್ಳೋದೇ ಒಂದು ದಾರಿ ಆಗುವಂಥದ್ದೇ ಒಂದು. ಆದರೆ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಏನಪ್ಪ, ಇದನ್ನು ನೀವು ಗಮನಿಸಿ. ಭಾಗ್ಯದಲ್ಲಿ ಗುರು ಇದ್ದಾಗ ನೀವು ಕೆಲಸವನ್ನು ಆರಂಭ ಮಾಡಿಬಿಡಿ. ಅದು ಯಾವಾಗ 14/5/2025 ಪೂರ್ವದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡಿ. ಮುಖ್ಯದ ಅಷ್ಟಷ್ಟಾಗಿ ಹಂತ ಹಂತವಾಗಿ ಮಾಡ್ತಾ ಹೋಗಿ. ಯಾವುದೇ ಕೆಲಸವನ್ನು ಕೂಡ ಒಂದೇ ದಿವಸ ಒಂದೇ ಕ್ಷಣದಲ್ಲಿ ಮಾಡಲಿಕ್ಕೂ ಆಗಲ್ಲ. ಓವರ್ನೈಟ್ ಯಾವುದೂ ಕೂಡ ಕೆಲಸವೂ ಕೂಡ ಸಕ್ಸಸ್ಫುಲ್ ಆಗೋದಿಲ್ಲ. ನಿಧಾನವಾಗಿ ಬೆಳೆದರೆ, ನಿಧಾನವಾಗಿ ಆದರೆ ಅದು ಶಾಶ್ವತವಾಗಿ ಉಳಿತದೆ. ಹಾಗಾಗಿ ಶಾಶ್ವತವಾದಂಥ ಫಲಗಳನ್ನು ಶನೇಶ್ವರನು ರಾಶಿ ನೋಡ್ತಾ ಇದ್ದಾನೆ, ನಿಮ್ಗೆ ಕೊಡಲಿಕ್ಕಿದ್ದಾನೆ ಅವನು. ನಿಮ್ಮ ಹಿಂದೆಲ್ಲ ಬಹಳ ಸಮಸ್ಯೆಗಳಿದ್ದರೆ, ಹಿಂದೆಲ್ಲ ಎಷ್ಟೆಷ್ಟು ಕಷ್ಟಪಟ್ಟರೆ ಕನ್ಯಾ ರಾಶಿಯವರು ಎಲ್ಲ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು, ಇನ್ನೊಬ್ಬರಿಗೆ ಕೆಲಸ ಕಾರ್ಯ ಮಾಡ್ಕೊಳ್ಳೋದು, ದುಡ್ಡು ಕೊಡೋದು, ತಕರಾರಿ ಮಾಡ್ಕೊಳ್ಳೋದು, ಇದೆಲ್ಲ ಎಷ್ಟೆಷ್ಟು ಕಷ್ಟಪಟ್ಟರೆ ನೀವು. ಆದರೆ ಆ ಕಷ್ಟಕ್ಕೆಲ್ಲ ಈ ಒಂದು ಸಮಯ, ಈ ಒಂದು ಟೈಮ್ ಏನಿದೆ ವಿಶ್ವಾವಸ ಸಂವತ್ಸರ ನಿಮ್ಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಕೊಡ್ತದೆ. ಅನಂತರ ಉದ್ಯೋಗಾದಿಗಳನ್ನು ಕಳ್ಕೊಂಡಂಥ ವ್ಯಕ್ತಿಗಳು ಬಹಳ ಜನ ಕಳ್ಕೊಂಡಿದ್ದೀರಿ. ಉದ್ಯೋಗವೇ ಇಲ್ಲ, ಕಿರಿಕಿರಿ, ಅಥವಾ ಯಾವುದೋ ಪರ್ಮನೆಂಟ್ ಆಗ್ತಾ ಇಲ್ಲ. ಇಷ್ಟೆಲ್ಲ ನಾವು ಓದಿದ್ದೀನಿ, ಸರ್ಟಿಫಿಕೇಟ್ ಇದೆ, ಯಾಕೋ ನನಗೆ ರೆಕಗ್ನೈಸ್ ಸಿಗ್ತಾ ಇಲ್ಲ ಅಂತೆಲ್ಲ ಒದ್ದಾಡ್ತಾ ಇದ್ದೀರಿ ನೀವು. ಆದರೆ ದಶಮದಲ್ಲಿರುವಂತಹ ಗುರು ಅಲ್ಪ ಸಂಬಂಧವಾದಂಥ ರೆಕಗ್ನೈಸನ್ನು ಕೂಡ ಕೊಡ್ತಾನೆ. ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಸನ್ಮಾನಾದಿಗಳು, ಮಂಗಲ ಕಾರ್ಯಗಳು ಕೂಡ ಆಗುವ ಹಾಗೆ ಆ ಗುರು ಮಾಡ್ತಾನೆ ಅಂತೇಳಿ ಹೇಳಬಹುದು. ಇನ್ನು ಏಕಾದಶದಲ್ಲೂ ಕೂಡ ಗುರು ಅನಂತರದಲ್ಲಿ ಬರ್ತಾನೆ. ಕರ್ಕಾಟಕ ರಾಶಿಯಲ್ಲಿ ಏಕಾದಶದಲ್ಲಿದ್ದಾಗೂ ಲಾಭಾಂಶಗಳನ್ನು ಕೂಡ ಕೊಡ್ತಾನೆ. ಇಷ್ಟೆಲ್ಲ ನಿಮಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಈ ಸಂವತ್ಸರ ನೀಡಲಿಕ್ಕಿದೆ. ಇನ್ನೊಂದು 4-5 ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಫೈನಾನ್ಸ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಸಣ್ಣ ಪುಟ್ಟ ಅಡಚಣೆಗಳಾಗುವಂಥ ಸಾಧ್ಯತೆಗಳು, ಮತ್ತು ಲೋಹಾದಿಗಳನ್ನು, ಯಾವ ಬಂಗಾರ ಬೆಳ್ಳಿಗಳನ್ನು ಕರಗಿಸಿ ಮಾಡುವಂಥದ್ದು, ಮೆಲ್ಟ್ ಮಾಡುವಂತಹ ಪದಾರ್ಥಗಳೇನಿದೆಯಲ್ವ, ಅದನ್ನು ಮಾಡುವಂಥ ವ್ಯಕ್ತಿಗಳು ಸ್ವಲ್ಪ ಹುಷಾರಿಕೆ ವಹಿಸ್ಕೊಳ್ಳಿ. ಸಣ್ಣ ಪುಟ್ಟ ಕಿರಿಕಿರಿಯೋ, ಚಿಂತೆಯೋ, ಟೆನ್ಷನ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ಸಣ್ಣ ಪುಟ್ಟ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದಲ್ಲಿ ಬಾಯಿ ಹುಣ್ಣಾಗುವಂಥದ್ದು, ಜೀರ್ಣಕ್ರಿಯೆ ತೊಂದರೆ ಆಗುವಂಥ ವ್ಯಕ್ತಿಗಳು ಇದ್ದರೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನೊಂದು, ಈ ವರ್ಷದಲ್ಲಿ ನೀವೆಲ್ಲ ವರ್ಷದ ಆರಂಭದಲ್ಲಿ ಪ್ರಯಾಣ ಮಾಡ್ಕೊಳ್ಳಿ. ಹೋಗ್ತಾ ಇದ್ದಂತೆ ದಶಮಕ್ಕೆ ಗುರು ಬಂದಾಗ ಅಲ್ಪ ಬಲ ಇರುತ್ತೆ. ಹಾಗಾಗಿ ಅಷ್ಟೊಂದು ಸಮಂಜಸವಾಗ್ತಾ ಇಲ್ಲ. ಒಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ ಆ ದೈವಾನುಗ್ರಹವಾಗಲಿ. ಇನ್ನು ಏನಪ್ಪ ನಕ್ಷತ್ರ ಪರಿಹಾರಗಳು ಅಂತಂದರೆ, ಒಂದನೇದಾಗಿ ಉತ್ತರ ನಕ್ಷತ್ರದವರು 2, 3, 4ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಶ್ವರ ಆರಾಧನೆ ಮಾಡಿ, ಶಿವನನ್ನು ರುದ್ರಾಭಿಷೇಕ ಮಾಡಿ ಅಥವಾ ರುದ್ರ ಮಂತ್ರಗಳನ್ನು ಶ್ರವಣ ಮಾಡಿ, ಎಲ್ಲೋ ಒಂದು ಕಡೆಗೆ ಪ್ರದೋಷ ಪೂಜೆ ಮಾಡ್ತಾರೆ ಅಂತರಲ್ಲಿ ಹೋಗಿ ಕೂತ್ಕೊಳ್ಳಿ, ಭಕ್ತಿಯಿಂದ ಶಿವನನ್ನು ಬೇಡ್ಕೊಳ್ಳಿ. ಇನ್ನು ಹಸ್ತಾನಕ್ಷತ್ರದ ವಿಷ್ಣು ಸಹಸ್ರನಾಮ ನೀವು ಬಹಳ ಸಲ ಹೇಳಿದ್ದೇನೆ. ವಿಷ್ಣು ಸಹಸ್ರನಾಮವೇ ಬಹಳ ಉತ್ತಮವಾದಂಥದ್ದು. ವಿಷ್ಣು ಸಹಸ್ರನಾಮ ಹೇಳುವಂಥದ್ದು ಎಲ್ಲ ರೀತಿಯಾದಂಥ ಕಷ್ಟಗಳಿಂದ ಹೊರಗಡೆ ಬರುವಾಗ ಮಾಡ್ತದೆ, ಮತ್ತು ನಿಮ್ಮನ್ನು ಬಹಳ ಎತ್ತರಕ್ಕೆ ಬೆಳೆಸುತ್ತೆ ಅದು. ಹಾಗಾಗಿ ಅದನ್ನು ಬಿಡಬೇಡಿ. ಇನ್ನು ಚಿತ್ತಾ ನಕ್ಷತ್ರ 1, 2ನೇ ಪಾದ. ಚಿತ್ತಾ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಗಣೇಶನನ್ನು ಪ್ರಾರ್ಥನೆ ಮಾಡಿ. ಸಂಕಷ್ಟದ ಚತುರ್ಥಿ ದಿವಸ ಗಣೇಶನನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಮಹಾಗಣಪತಿ ಒಳ್ಳೇದು ಮಾಡಪ್ಪ, ದಾರಿ ತೋಡಪ್ಪ, ಅನುಕೂಲ ಮಾಡಪ್ಪ ಅಂಥೇಳಿ ಆ ಗಣೇಶನನ್ನು ಭಕ್ತಿಯಿಂದ ಬೇಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಭಕ್ತಿಯಿಂದ ಬೇಡಿಕೊಂಡ್ರೆ ಆ ಗಣಪತಿ ಎಲ್ಲೋ ಒಂದು ಕಡೆ ನಮ್ಮ ಕೈ ಹಿಡಿತಾನೆ, ಒಳ್ಳೇದು ಮಾಡ್ತಾನೆ. ಹಾಗಾಗಿ ಅಂತಹ ಮಹಾಗಣಪತಿ ಅನುಗ್ರಹ ಇರಲಿ, ಮಂಗಲವಾಗಲಿ, ಎಲ್ಲ ರೀತಿಯಾದಂಥ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಲಿ. ಈ ವಿಶ್ವಾವಸ ಸಂವತ್ಸರ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಅಂಥೇಳಿ ಬೇಡಿಕೊಳ್ತಾ, ಈ ವರ್ಷದಲ್ಲಿ ಒಳ್ಳೆಯ ದಿನಾಂಕಗಳನ್ನು ನಾವು ಗಮನಿಸೋಣ. ನೋಡಿ, ಈ ವರ್ಷದಲ್ಲಿ ನೀವು ಬುಧವಾರ, ಶುಕ್ರವಾರ, ಭಾನುವಾರ ಬಹಳ ಉತ್ತಮವಾದಂತಹ ವಾರ ನಿಮಗೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಈ ವಾರ ದಿವಸ ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಅಂತೇಳಿ ಹೇಳ್ತೇನೆ. ಮತ್ತು ನಿಮಗೆ ಈ ಸ್ಟೋನ್ಗಳನ್ನೆಲ್ಲ ಯೋಚನೆ ಮಾಡಲಿಕ್ಕೆ ಹೋದರೆ ಭಾಗ್ಯಾಧಿಪತಿಗೆ, ಪಂಚಮಾಧಿಪತಿಗೆ ಸ್ಟೋನನ್ನು ಹಾಕ್ಕೊಳ್ಬೇಕು. ಸಾಮಾನ್ಯವಾಗಿ ರಾಶಿಗೆ ಹೇಳುವಂಥದ್ದಷ್ಟು ಉಚಿತವಲ್ಲ, ಆದರೂ ಕೂಡ ಪಚ್ಚೆ ಹಾಕ್ಕೊಂಡಂಥವರು ಸ್ವಲ್ಪ ಮುಂದುವರಿಸಿ ಅಂತೇಳಿ ಹೇಳ್ತೇನೆ. ಯಾಕೆಂದರೆ ಲಗ್ನಕ್ಕೆ ಶತ್ರುತ್ವವಾದಂಥ ಸ್ಟೋನ್ ಆಗಬಾರದು ಅಂಥೇಳಿ ಶಾಸ್ತ್ರಗಳೆಲ್ಲ ಹೇಳ್ತದೆ. ಹಾಗಾಗಿ ಆ ಲಗ್ನಕ್ಕೆ ಶತ್ರು ಸ್ಟೋನ್ ಹಾಕ್ಕೊಂಡ್ರೆ ಅದೆಲ್ಲ ಸುಲಭವಾಗಿ ಒಳ್ಳೆಯದಾಗುವುದಿಲ್ಲ. ಇನ್ನು ನಿಮಗೆ ವಾರಗಳನ್ನು ಹೇಳಿದೆ. ಇನ್ನು ಹೆಚ್ಚಿನದಾದಂತಹದ್ದು 5, 14, 23 ಸಂಖ್ಯೆ ಬಹಳ ಒಳ್ಳೆಯದಾಗುತ್ತೆ. ಅಂಥ ಸಂಖ್ಯೆಗಳಲ್ಲೂ ಕೂಡ ನೀವು ಕೆಲಸ ಕಾರ್ಯಗಳನ್ನು ಮಾಡಿ, ಅದರಿಂದನೂ ಕೂಡ ಒಳ್ಳೆಯದಾಗುತ್ತೆ. ಒಟ್ಟಿನಲ್ಲಿ ದೈವಾನುಗ್ರಹದಿಂದ ಮಂಗಲವಾಗಲಿ. ಆದಷ್ಟು ಭಗವಂತನ ಬೇಡಿಕೊಳ್ಳಿ, ಎಲ್ಲ ಶುಭವಾಗಲಿ. ವಿಶ್ವಾವಸ ಸಂವತ್ಸರದ ಪುನಃ ಶುಭಾಶಯಗಳನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.